ನಮಸ್ಕಾರ ಫ್ರೆಂಡ್ಸ್, ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ. ಕನ್ನಡ ಬಿಗ್ ಬಾಸ್ ಸೀಸನ್ 12ರಲ್ಲಿ ಕಳೆದ ವಾರದ ಫ್ಯಾಮಿಲಿ ರೌಂಡ್ನಲ್ಲಿ ಅಶ್ವಿನಿ ಗೌಡ ಅವರ ತಾಯಿ ಅಂದರೆ ಗಿಲ್ಲಿ ಅವರ ಅತ್ತೆ ಮನೆಯೊಳಗೆ ಬಂದಾಗ ಗಿಲ್ಲಿ ಮತ್ತು ಅಶ್ವಿನಿ ಅವರಿಗೆ ಮನಸ್ತಾಪ ಮಾಡ್ಕೋಬಿಡಿ ಅಂತ ಹೇಳಿದ್ರು. ಅಶ್ವಿನಿ ಗೌಡ ಅವರು ಕೂಡ ಒಳ್ಳೆ ಪುಣ್ಯ ಕೋಟಿ ಆಗಿದ್ದು ಮನೇನ ನಂದ ಗೋಕುಲದ ಹಾಗೆ ಇಟ್ಕೊಳ್ಳೋ ರೀತಿ ಭರವಸೆ ಕೊಟ್ಟಿದ್ರು. ಫ್ಯಾಮಿಲಿ ವೀಕ್ ಕಳೆದು ಮುಂದಿನ ವಾರಕ್ಕೆ ಮನೆ ಕಾಲಿಡ್ತಾ ಇದ್ದ ಹಾಗೆ ಕ್ಯಾಪ್ಟನ್ ಗಿಲ್ಲಿಯ ಮುಂದೆ ಯಥಾ ಪ್ರಕಾರ ಮತ್ತೊಮ್ಮೆ ಅವರ ರಾಜಮಾತೆಯ ಅವತಾರದ ಆಗಮನ ಆಗಿದೆ. ಇಲ್ಲಿ ಹಿಂದಿನ ದಿನ ಮಲಗೋಕ್ ಮುಂಚೆ ಕಿಚನ್ ಕ್ಲೀನ್ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದ ಅಶ್ವಿನಿ ಅವರು ಅದನ್ನು ಮಾಡದೆ ಮಲಗೋಕೆ ಹೊರಟಿದ್ದಾಗ ಕ್ಯಾಪ್ಟನ್ ಗಿಲ್ಲಿ ಅವರು ನೀವು ಕಿಚನ್ ಕ್ಲೀನ್ ಮಾಡಿ ಮಲಗಿ ಅಂತ ಅಶ್ವಿನಿ ಅವ್ರ ಹಿಂದೆ ಬಿದ್ದಿದ್ದಾರೆ. ತುಂಬ ಸುಸ್ತಾಗಿದೆ ಕಣೋ ಗಿಲ್ಲಿ, ಬೆಳಗ್ಗೆ ಮಾಡ್ತೀನಿ ಅಂತ ಅಶ್ವಿನಿ ಹೇಳಿದ್ರೆ ಅದಕ್ಕೆ ನೀವೇನು ಹಾರೆ ತೊಗೊಂಡು ಅಗಿಯಕ್ಕೆ ಹೋಗಿದ್ರಾ, ನೀವು ಮಾಡಲೇಬೇಕು ಅಂತ ನಯವಾಗಿ ಹೇಳ್ತಾನೆ. ಗಿಲ್ಲಿ ಪಟ್ಟು ಹಿಡಿದಾಗ ಕಾರಣ ಇಲ್ಲದೆ ಜೋರಾಗಿ ಮಾತಾಡ್ರು ಅಶ್ವಿನಿ ಅವರು. ನಿಧಾನಕ್ಕೆ ಮಾತಾಡುವಂಥ ಗಿಲ್ಲಿ ಮೇಲೆ ಕೂಗ್ತಾ ಕ್ಯಾಪ್ಟನ್ ಅಂದರೆ ನಿಂಗೇನು ಎರಡು ಕೊಂಬಿದೆಯಾ ಅಂತ ಬೇಡದಿರೋ ದಿಮಾಕಿನ ಮಾತು ಆಡಿದ್ದಾರೆ. ಅದಕ್ಕೆ ತಿರುಗೇಟ್ ನೀಡಿರೋ ಗಿಲ್ಲಿ ಮೊದಲು ನೀನು ಕ್ಯಾಪ್ಟನ್ ಆಗಿ ತೋರ್ಸಮ್ಮ ಅಂತ ಹೇಳಿದ್ರೆ ಆ ಮಾತಿಗೆ ಅವಾಕಾಗಿರೋ ಅಶ್ವಿನಿ ಅವರು ಯಾರಿಗೆ ಹೇಳ್ತಿದ್ಯಾ ಅಂತ ಪ್ರಶ್ನೆ ಮಾಡೋಕೆ ಹೋದಾಗ ನಿನಗೆ ಹೇಳ್ತಿರೋದು ಅಂತ ಕಡಾಖಂಡಿತವಾಗಿ ಹೇಳಿರೋ ಗಿಲ್ಲಿ ಮೇಲೆ ಮತ್ತದೇ ಹಳೆ ರಾಗ ಹಾಡ್ತಾ ನೀನು ತಾನು ಅಂತ ಹೇಳಬೇಡ ಅಂತ ಸವಾಲು ಹಾಕಿದ್ದಾರೆ. ಇಲ್ಲಿ ಮೊದಲಿಗೆ ಸುಸ್ತಾಗಿದೆ ಕಣೋ ಗಿಲ್ಲಿ ಅಂತ ಹೇಳಿದ್ದು ಅವರೇ. ಈಗ ಗಿಲ್ಲಿ ನಿನಗೆ ಅಂದ ತಕ್ಷಣ ಅಶ್ವಿನಿ ಅವರಿಗೆ ನೀನು ತಾನು ಅನ್ನೋದು ನೆನಪಿಗೆ ಬಂದಿದೆ. ಅಶ್ವಿನಿ ಅವರ ಈ ಗೊಡ್ಡು ಬೆದರಿಕೆಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡದ ಗಿಲ್ಲಿ ನಿನ್ನೆ ನೀವೇ ಒಪ್ಕೊಂಡಿದ್ರಿ ಅಲ್ವಾ, ನೀವು ಕೆಲಸ ಮಾಡಲಿಲ್ಲ ಅಂದರೆ ನಾನು ಇದೇ ಥರ ಮಾತಾಡ್ತೀನಿ ಅಂತಂದಾಗ ಮತ್ತೆ ದಿಮಾಕಲ್ಲಿ ಮಾಡಲ್ಲ ಹೋಗಂತ ಅಲ್ಲಿಂದ ಅಶ್ವಿನಿ ಅವರು ನಡ್ಕೊಂಡು ಹೋದ್ರೆ ನೀವೇನಾದ್ರೂ ಮಲ್ಕೊಂಡ್ಬಿಟ್ರೆ ನಾನು ಹೇಳ್ದಾಗ ಕೇಳ್ತೀನಿ ಅಂತ ಓಪನ್ ಚಾಲೆಂಜ್ ಹಾಕಿರೋ ಗಿಲ್ಲಿ ಅವರು ಅಶ್ವಿನಿ ಅವರ ಬೆಡ್ ಹತ್ರ ಬಂದು ಮಲಗಿರೋ ಅಶ್ವಿನಿ ಅವರ ಕಿವಿ ಪಕ್ಕ ಲೋಟ ಮತ್ತು ಚಮಚದಿಂದ ಶಬ್ದ ಮಾಡ್ತಾ ಮೇಡಮ್ ಮೇಡಮ್ ಅಂತ ಹೇಳ್ತಾ 14ನೇ ವಾರದ ಪ್ರಾರಂಭನೇ ಒಳ್ಳೆ ಭಯಂಕರ ಕಾಮಿಡಿ ಎಪಿಸೋಡ್ನಿಂದ ಶುರು ಮಾಡೋ ಎಲ್ಲ ಲಕ್ಷಣಗಳನ್ನ ತೋರ್ತಾ ಇದ್ದಾರೆ. ಕಳೆದ ಕೆಲವು ವಾರಗಳಿಂದ ಅಶ್ವಿನಿ ಅವರು ಸೈಲೆಂಟ್ ಆಗಿದ್ದ ಕಾರಣ ಗಿಲ್ಲಿ ಅವರು ಕೂಡ ಹೆಚ್ಚಾಗಿ ಅವ್ರ ಬಳಿ ಹೋಗಿರಲಿಲ್ಲ. ಈಗ ಅಶ್ವಿನಿ ಅವರು ಮತ್ತೆ ತಮ್ಮ ರಾಜಮಾತೆ ವರಸೆನ ತೋರಿಸಿರೋ ಕಾರಣ ಕ್ಯಾಪ್ಟನ್ ಅಲ್ಲದೆ ಇದ್ದಾಗಲೇ ಅಶ್ವಿನಿ ಅವ್ರನ್ನ ಇನ್ನಿಲ್ದ ಹಾಗೆ ಗೋಳು ಹೊಯ್ಕೋತಾ ಇದ್ದ ಗಿಲ್ಲಿ ಈಗ ಕ್ಯಾಪ್ಟನ್ ಪಟ್ಟ ಸಿಕ್ಕಾಗ ಇವ್ರ ಮುಂದೆ ತಮ್ಮ ಆಟಗಳನ್ನ ಆಡಿದ್ರೆ ಬಿಡ್ತಾರ? ರಾತ್ರಿಯೆಲ್ಲ ಅವ್ರ ಕಿವಿ ಹತ್ರ ತಮಟೆ ಶಬ್ದ ಮಾಡಿ ಅಶ್ವಿನಿ ಅವ್ರನ್ನ ಮಾತ್ರ ಅಲ್ಲದೆ ಮನೆಯವರ ನಿದ್ದೆನೂ ಕೆಡಿಸಿ ಮತ್ತೆ ಅಶ್ವಿನಿ ಅವ್ರನ್ನ ಬಿಗ್ ಬಾಸ್ನವ್ರು ತಟ್ಟೋ ಹಾಗೆ ಮಾಡ್ತಾರ ಅಂತ ತಿಳ್ಕೊಳ್ಳೋಕೆ ಇವತ್ತಿನ ಎಪಿಸೋಡ್ನ ನಾವು ನೋಡಲೇಬೇಕು. ಗಿಲ್ಲಿ ಕ್ಯಾಪ್ಟನ್ ಆಗಿದ್ದಾಗ ಇಂಥ ಒಂದು ರಂಪಾಟಗಳು ನಡೀದೆ ಹೋದರೆ ಗಿಲ್ಲಿ ಕ್ಯಾಪ್ಟನ್ ಆಗಿದ್ದಕ್ಕೆ ಒಂದು ಕಳೆ ಇರೋದಿಲ್ಲ ಅನ್ನೋದು ನಮ್ಮ ಮನಸ್ಸಿಗೆ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.